ಓಕೆ, ಯಾರು ಗಲಿಬಿಲಿಗೊಳಗಾಗಬೇಡಿ. ಇಂದಿನಿಂದ ನಮ್ಮದೇ ಆದಂಥ ಗುರುತು, ನಮ್ಮದೇ ಆದಂಥ ಚರ್ಚ್, ಪ್ರಕಾಶ ಚರ್ಚ್. ಅವ್ರ ತಾಯಿ ಒಂದು 2 ವರ್ಷಗಳ ಹಿಂದೆ ತೀರ್ಕೊಂಡಿದ್ರು, ಅಂದರೆ ಡೆತ್ ಆಗಿದ್ರು. ಆ ಒಂದು ಸಮಯದಲ್ಲಿ ಅವ್ರನ್ನ ಯಾವ ರೀತಿಯಾಗಿ ನಾವು ಹಿಂದೂ ಪ್ರಕಾರ ಮಾಡಬೇಕಾ ಕ್ರಿಶ್ಚಿಯನ್ ಪ್ರಕಾರ ಮಾಡಬೇಕಾ ಎಂಬುದಾಗಿ ತುಂಬ ಒಂದು ಗೊಂದಲದಲ್ಲಿದ್ದರು ಆ ಒಂದು ಕುಟುಂಬದವರು. ಆ ಸಮಯದಲ್ಲಿ ನನ್ನ ಸಭಾಪಾಲಕರಿಗೆ ಅವರು ಇದನ್ನ ತಿಳಿಸಿದ್ರು. ಇದನ್ನ ತಿಳಿಸ್ಬೇಕಾದ್ರೆ ಇದು ಸಾಮಾನ್ಯವಾದದ್ದಂತೂ ಖಂಡಿತ ಅಲ್ಲ, ಇಷ್ಟ ಆಗ್ಬಿಟ್ಟಿತ್ತು. ಯಾವ ರೀತಿಯಾಗಿ ಮಾಡ್ಬೇಕಾದ್ರೆ ಹೇಗಾದ್ರೂ ಸರಿ ಇವ್ರನ್ನ ನಾವು ದೇವ್ರ ಪ್ರಕಾರನೇ ತೆಗಿಬೇಕು, ದೇವ್ರ ಇದ್ರಲ್ಲೇ ಕ್ರಮತೆಯಿಂದನೇ ನಾವು ತೆಗಿಬೇಕೆಂಬುದಾಗಿ ಅವರು ತುಂಬಾ ಕೇಳ್ಕೊಂಡ್ರು ನಮ್ಮ ಸಭಾಪಾಲಕರನ್ನ. ಆ ಒಂದು ಸಮಯಗಳಲ್ಲಿ ನಮ್ಮ ಜೊತೆಲಿರುವಂತ ಚಂದ್ರು ಪಾಸ್ಟ್ ಆಗಲಿ, ರವಿ ಅಣ್ಣ ಆಗಲಿ, ನಮ್ಮ ಪ್ರವೀಣ್ ಬ್ರದರ್ ಆಗಲಿ, ಆಮೇಲೆ ಇನ್ನು ನಮ್ಮ ಜೊತೆಲಿರುವಂತ ಗಣೇಶ್ ಬ್ರದರ್ ಆಗಲಿ, ಅನೇಕ ಜನರು ಈ ವಿಷಯದಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಪಾಲ್ಗೊಂಡಿದ್ದಾರೆ. ಒಬ್ರು ಹೋಗಿ ಬೆನ್ಸನ್ ಸಮಿಟ್ರಿ ಹತ್ರ ಹೋಗಿ ಆ ಒಂದು ಸಮಯದಲ್ಲಿ ಅವರೇ ಆ ಒಂದು ಬೆನ್ಸನ್ ಸಮಿಟ್ರಿಗೆ ಅಲ್ಲಿ ಹೋಗಿ ಅವ್ರನ್ನ ಹಾಕೋದಕ್ಕೆ ಒಂದು ಸೈನ್ ಮಾಡಿಕೊಟ್ರು. ಆಮೇಲೆ ಎಲ್ಲ ಕೂಡ ದೇವರ ಒಂದು ಕ್ರಮತೆಯಿಂದನೇ ಎಲ್ಲ ಸಮಾಧಾನವಾಗಿ ನಡೀತು. ಕೊನೆ ತನಕನೂ ದೇವರ ಚಿತ್ತದಂತೆ ನಡೀತು. ಎಲ್ಲ ಹೊಸದು ಎಲ್ಲ ಬೇರೆ ಬೇರೆ ಜನಗಳ ಸಿಗ್ತಾ ಇದ್ರು. ಆದರೆ ನಮ್ಗೆ ಸಿಕ್ಕಿದ್ದು ಮಾದೇಪಾಶ್ ಜೊತೆ ಸೇವೆ ಮಾಡುವಾಗ ಒಬ್ಬರು ತೀರ್ಕೊಂಡು ಸರ್ಟಿಫಿಕೇಟ್ ಮಾಡೋಕ್ಕೆ ಒಂದು ಬಡ ಇಲ್ಲ, ಒಂದು ಮದುವೆ ಒಂದು ಮಾಡೋಕ್ಕೆ ಒಂದು ಯಾಕೆ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಆದ್ರೂ ಮದುವೆ ವಿಷಯ ಆಗಲಿ, ಒಂದು ಸಾವಾಗಲಿ, ಒಂದು ಏನೇ ಒಂದು ಆದ್ರೂ ಒಂದು ವಿಷಯದಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ, ಅರಿವಾಗದ ರೀತಿಗೆ ಆ ವಿಷಯದಲ್ಲಿ ದೇವರ ಎಲ್ಲವನ್ನು ಜಯವನ್ನು ಕೊಟ್ಟಿದೆ. ದೇವರ ಒಂದು ಸಾವನ್ನ ಮಾಡಿದೀವಿ, ಒಂದು ಮದುವೆನ ಮಾಡಿದೀವಿ, ಒಂದು ಎಂಗೇಜ್ಮೆಂಟ್ ಮಾಡಿದೀವಿ, ಒಂದು ಅನೇಕ ವಿಷಯಗಳಲ್ಲಿ ದೇವರ ಏನೇ ಬಂದ್ರೂ ನಮ್ಮ ಸಂಗಡ ಇದ್ದು ನೀನು ನಡೆಸಿದ್ಯಾ ದೇವರೇ. ಎಸಪ್ಪ, ನಿನಗಾಗಿ ಅದು ಒಂದು ಬಲವನ್ನು ನಡೆಸಿದೆ ದೇವರೇ. ಎಷ್ಟೋ ಒಂದು ಪೈಪೋಟಿ ಬಂದ್ರು, ಎಷ್ಟೋ ಒಂದು ಬೆಟ್ಟದಷ್ಟು ಒಂದು ಈ ಬಂದಿಲ್ಲದಂತ ಕೊರತೆ ಇರಿದವ್ರೆ, ಎಲ್ಲ ವಿಷಯಗಳಲ್ಲಿ ನಡೆಸಿದ್ಯಾ, ನಿನಗಾಗಿ ಸ್ತೋತ್ರ. ಮೊದಲನೇದಾಗಿ ಅವರಲ್ಲಿ ಹೆಚ್ಚಾಗಿ ನಾನು ಧೈರ್ಯವನ್ನ ಕಲ್ತ್ಕೊಂಡಿದ್ದೇನೆ. ನಾನು ತುಂಬಾ ಹೆದರ್ಕೊಳ್ತಾ ಇದ್ದೆ ಸೇವೆ ವಿಷಯದಲ್ಲಿ. ಮುಂಚೆ ಸೇವೆಯಲ್ಲಿ ಇರುವಾಗ ಅನೇಕ ಅವಮಾನಗಳಾಗ್ತಾ ಇತ್ತು, ಅನೇಕ ನಿಂದೆಗಳಾಗ್ತಾ ಇತ್ತು. ಆ ರೀತಿ ಅನೇಕ ಅವಮಾನಗಳಿರುವಾಗ ನನಗೆ ಈ ಸೇವೆನೇ ಬೇಡ, ಸೇವೆಯಲ್ಲಿ ನಾವು ನಿಲ್ಲಬಾರ್ದು, ಪ್ರಾರ್ಥನೆನೇ ಬೇಡ, ನಾವು ನಾರ್ಮಲ್ ವಿಶ್ವಾಸಿಯಾಗಿ ನಾವು ಇದ್ದು ಬಿಡೋಣ ಎಂಬುದಾಗಿ ನಾನು ತುಂಬಾ ಸೋತು ಹೋಗಿದ್ದೆ. ಅಂತ ಸಂದರ್ಭದಲ್ಲಿ ಪಾಸ್ಟರ್ ನನಗೆ ಆಗ ಇನ್ನೂ ನಾವು ಪಾಸ್ಟರ್ ಸೇವೆಗೆ ಬಂದಿರಲಿಲ್ಲ. ಆಗ ನನಗೆ ಅವರು ತುಂಬಾ ಎಂಕರೇಜ್ ಮಾಡ್ತಾ ಇದ್ರು. ಕರೆದದ್ದು ಮನುಷ್ಯರಲ್ಲ, ದೇವರು ನಮ್ಮನ್ನ ಕರೆದದ್ದು. ಯಾರು ಏನೇ ಅಂದ್ರು ನಾವು ಅದನ್ನ ತಪ್ಪಾಗಿ ತಿಳ್ಕೋಬಾರ್ದು, ಮತ್ತೆ ನಾವು ಧೈರ್ಯಗೆಡಬಾರ್ದು, ನಾವು ಧೈರ್ಯವಾಗಿರ್ಬೇಕೆಂಬುದಾಗಿ ಅವರು ನನಗೆ ತುಂಬಾ ಎಂಕರೇಜ್ ಮಾಡ್ತಾ ಇದ್ರು. ಮಾಡ್ತಾ ನನ್ನೊಳಗೆ ಒಂದು ಧೈರ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹೌದಲ್ವಾ, ದೇವ್ರು ನಮ್ಮನ್ನು ಕರೆದಿರೋದು ಮನುಷ್ಯರಲ್ಲ ಅಂತ ಹೇಳಿ ಅವ್ರು ಏನೇ ಮಾಡಿದ್ರು ಕೂಡ ಅದನ್ನ ಯಾರು ಒಪ್ಕೊಳ್ತಾ ಇರ್ಲಿಲ್ಲ. ಆ ರೀತಿಯಾಗಿ ಅವ್ರ ಕಷ್ಟಗಳಲ್ಲಿ ಇದ್ರು. ಖಂಡಿತ ಆ ರೀತಿಯಾಗಿ ಅವ್ರಿಗೆ ಅವಮಾನಗಳಾದಾಗ್ಲೂ ಕೂಡ ಅವ್ರ ಯಾರು ಚುಚ್ಚು ಮಾತುಗಳಿಂದ ಆಗ್ಲಿ ಕೂಡ ಅವ್ರ ಸೇವೆನ ಅವ್ರು ಬಿಡ್ಲಿಲ್ಲ. ಆ ಒಂದು ಸಮಯಗಳಲ್ಲಿ ಕೂಡ ಅವ್ರು ದೇವರನ್ನ ಇಟ್ಕೊಂಡ್ರು, ದೇವರ ವಿಷಯದಲ್ಲಿ ಅವ್ರನ್ನ ನಡೆಸಿದ್ರು. ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವರು ಎಲ್ಲ ವಿಷಯಗಳಿಂದ ಅವರು ಎಲ್ಲ ಒಂದು ಬೀಳೋದು ಹೇಳುವುದು, ಆ ಒಂದು ಶೋಧನೆಗಳಿಂದ ಅವರು ಬಿದ್ದು ಹೇಳಿ ಇಷ್ಟು ಇವತ್ತಿನವರೆಗೂ ಅವ್ರು ನಿಂತಿದ್ದಾರೆ ಅಂದ್ರೆ ಖಂಡಿತ ಆವತ್ತು ಅವ್ರು ನಿಂತಿರೋದು ಆ ಒಂದು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಅವ್ರು ಕೆಳಗೆ ಬೀಳದೆ ಅವ್ರು ಯಾವ ರೀತಿ ದೇವರಲ್ಲಿ ನಂಬಿಕೆಸ್ತನಾಗಿದ್ರು ಇವತ್ತು ಆ ನಂಬಿಕೆಸ್ತೇನಲ್ಲೇ ದೇವರು ಅವ್ರನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದೇ ರೀತಿ ಅಲ್ಲದಂತ ನಮ್ಮ ನಿತ್ಯ ಪ್ರಕಾಶ ಸಭೆಯಲ್ಲಿ ಅನೇಕ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಪ್ರಾರ್ಥನೆಗಳಾಗಲಿ, ವಾಕ್ಯಗಳಾಗಲಿ, ವರ್ಷೆ ಮಾಡುವುದಕ್ಕೋಸ್ಕರವಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ದೇವರು ಅವರನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅವರನ್ನು ನಡೆಸಿದ್ದಾರೆ. ಅದಕ್ಕೋಸ್ಕರವಾಗಿ ಸ್ತೋತ್ರ. ಅದೇ ರೀತಿಯಾಗಿ ಕಳೆದ ವರ್ಷ ನಮ್ಮ 40 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಪ್ರತಿಯೊಬ್ಬ ಮಕ್ಕಳಿಗೂ ಪ್ರಾರ್ಥನೆ ಮಾಡುವಂಥ ಒಂದು ಭಾರ, ಒಂದು ಆಸಕ್ತಿ, ಒಂದು ಆಲೋಚನೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ವಾಕ್ಯ ಕೊಡುವಂಥ ಮಕ್ಕಳು ವಾಕ್ಯವನ್ನು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ವರ್ಶಿಪ್ ಮಾಡುವಂಥ ಮಕ್ಕಳು ಒಳ್ಳೆ ರೀತಿಯಲ್ಲಿ ವರ್ಷಿಪ್ ಮಾಡಿದ್ದಾರೆ. ಪ್ರಾರ್ಥನೆ ಮಾಡುವಂಥ ಮಕ್ಕಳು ಅನೇಕ ರೀತಿಯಲ್ಲಿ ಅತಿ ದಾಹದಿಂದ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮ ದೇವರಿಗೆ ನನ್ರಿಯನ್ನು ಸಲ್ಲಿಸಿದ್ದೀನಿ ಸುಂದರವಾದ ಸಮಯದಲ್ಲಿ. ಅದೇ ರೀತಿಯಾಗಿ ನಮ್ಮ
ಇದನ್ನೆಲ್ಲ ಒಂದು ಆಲೋಚನೆ ಕೊಟ್ಟು ಆನ್ಲೈನ್ ಮುಖಾಂತರವಾಗಿ ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕೆಂಬ ಒಂದು ಆಲೋಚನೆ, ಆನ್ಲೈನ್ ಮುಖಾಂತರವಾಗಿ ನಾವು ಯಾವ ರೀತಿ ಕಾಂಟ್ಯಾಕ್ಟ್ ಇಲ್ಲಿದ್ದು ಪ್ರಾರ್ಥನೆ ಮಾಡಬೇಕು ಅನ್ನೋ ಆಲೋಚನೆ ಕೊಟ್ಟು ನಾವು ಸಮಪಾಲಕರಾದಂಥ ಮಾದೇವ ಪಾಸ್ಟರನ್ನು ಒಳ್ಳೆ ರೀತಿಯಲ್ಲಿ ಒಂದು ಆಲೋಚನೆ ಕೊಟ್ಟು ಅವರ ಮುಖಾಂತರವಾಗಿ ನಮ್ಮೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಿ. ನಮ್ಮ ಪಾಸ್ಟರ್ ಆಗಲಿ, ನಮ್ಮ ಪಾಸ್ಟರ್ ಮಾವರಾಗಲಿ ಸಭೆನ ಅನ್ಯೋನ್ಯವಾಗಿ ನಡೆಸ್ಕೊ ಹೋಗ್ತಾ ಇದ್ದಾರೆ. ಜವಾಬ್ದಾರಿಯಾಗಿ ನಡೆಸ್ತಾ ಇದ್ದಾರೆ. ಎಲ್ಲರನ್ನೂ ಸಮಾನತೆಯನ್ನು ನೋಡಿ ನಮ್ಮ ಸಭೆನ ಮುಂದಕ್ಕೆ ತಗೊಂಡು ನಾವೇನಪ್ಪ ಅಂದರೆ ದೇವರಿಗಾಗಿ ಜೀವಿಸಬೇಕು. ಹೊಸ ಆತ್ಮಗಳನ್ನು ನಾವು ಗುಣ ಹೊಂದೋದಲ್ಲ, ಹೊಸ ಆತ್ಮಗಳಿಗೆ ಸುವಾರ್ತೆ ಸಾರಬೇಕು. ಹೊಸ ಆತ್ಮಗಳ ಸಭೆಗೆ ಕರ್ತರಬೇಕು. ಅವರ ರೋಗಗಳಿಗಾಗಿ, ಅವರ ಬಾಧೆಗಳಿಗಾಗಿ, ಅವರ ಸಂಕಟಗಳಿಗಾಗಿ ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾರು ಕುಂದಿ ಹೋಗಿದ್ದಾರೋ, ಸೋತೋಗಿದ್ದಾರೋ, ಬಿದ್ದೋಗಿದ್ದಾರೋ, ದೇವರು ನಂಬಿ ಬಿಟ್ಟು ಜೀವಿಸ್ತಾ ಇದ್ದಾರೋ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿ ಅವರನ್ನು ಮತ್ತೆ ದೇವ್ರ ಕಡೆಗೆ ತೊಳ್ಕೊಂಡು ಬರ್ಬೇಕು. ನಾವು ದೇವರಿಗೆ ಒಪ್ಪಿಸ್ಕೊಡೋವರೆಗೂ ನಾವು ತಿಂಗಳಿಗೆ 3 ಆತ್ಮನ ಕರ್ಕೊಂಡು ಬರ್ತೀವಿ. ಆ 3 ಆತ್ಮ 30 ಆತ್ಮಗಳಾಗಬೇಕೆಂಬುದಾಗಿ 30 ಆತ್ಮ 100 ಆತ್ಮಗಳಾಗಬೇಕು. ದೇವರನ್ನು ಕೇಳಿ ದೇವರು ಒದಗಿಸ್ಕೊಡ್ತಾರೆ. ಪ್ರಾರಂಭದಲ್ಲಿ ನನ್ನ ಸಭೆ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಸಭೆ ವಿಶ್ವಾಸಿಗಳನ್ನು ಕೊರತೆ ಉಳ್ಳ ಸಭೆಯಾಗಿತ್ತು. ಆ ಸಮಯದಲ್ಲಿ ನನ್ನ ದೇವರು ಹೇಗೆಲ್ಲ ನಡೆಸ್ಕೊಂಡು ಬಂದು ಅಂತ ಹೇಳಿದ್ರೆ, ಹಂತವಾಗಿ ಉನ್ನತವಾಗಿ ಬರೋದಕ್ಕೆ ನನ್ನ ಸಭೆಯಲ್ಲಿ ದೇವರು ಅದ್ಭುತವಾದ ಕಾರ್ಯಗಳನ್ನು, ಅವರ ಸಾಕ್ಷಿ ಜೀವಿತಗಳನ್ನು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿನಗಳಲ್ಲಿ ನನ್ನ ಸಭೆ ಹೇಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ದೇವರ ವಾಕ್ಯದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೀರ್ತನೆಗಳು 118:22 ವಾಕ್ಯ ಹೇಳುವ ಪ್ರಕಾರ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಈ ಸಭೆಯು ಹೀಗಿದೆ ಹಾಗಿದೆ ಎಂಬುದಾಗೆಲ್ಲ ಮಾತಾಡ್ತಿದ್ರು. ಆದರೆ ನನ್ನ ಸಭೆ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮುಖ್ಯವಾದ ಮೂಲೆಗಲ್ಲಾಗಿ ನಿಂತಿದೆ. ಅಂದರೆ ಒಂದು ಮೈಸೂರು ಪಟ್ಟಣದಲ್ಲಿ ಹೆಸರುವಾಸಿಯಾದಂಥ ಪಟ್ಟಣ ಸಭೆಯಾಗಿದೆ ಎಂಬುದಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿನಗಳಲ್ಲಿ ನಾನು ಸಭೆಯಲ್ಲಿರುವಂಥ ಎಲ್ಲ ಜನರು ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಉತ್ತಮವಾದ ಅಭಿವೃದ್ಧಿ ಹೊಂದಿ ನನ್ನ ಸಭೆಯಲ್ಲಿ ಜನರು ತನ್ನ ಜೀವನ ನಡೆಸ್ತಾ ಇದ್ದಾರೆ. ಸಾಕ್ಷಿಯ ಜೀವಿತವನ್ನು ನಡೆಸ್ತಾ ಇದ್ದಾರೆ. ನನ್ನ ಸಭೆಗೆ ಆಧಾರವಾದ ಜೀವಿತ ನಡೆಸಲಿಕ್ಕೆ ನನ್ನ ಸಭೆ ಜನರು ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನನ್ನ ಸಭಾಪಾಲಕರು ಅಷ್ಟೇ ನನ್ನ ಸಭೆಯಲ್ಲಿ ತನ್ನ ಮಕ್ಕಳನ್ನು ಹೇಗೆ ಸಂತೈಸಿ ಸಾಕಬೇಕು ಅಂತಿದ್ದಾರೋ, ಅದೇ ರೀತಿಯಾಗಿ ನನ್ನ ಸಭೆಯನ್ನು ಕೂಡ ಸಹ ಅವರು ಆ ಮಕ್ಕಳನ್ನು ಸಹ ಸಾಕ್ತಾ ಸಲುತ್ತಾ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಸಭೆಗೆ ಬರುತ್ತಿದ್ದೇವೆ. ದೇವರು ಇಂಥ ಒಳ್ಳೆಯ ಸಭೆ ಮತ್ತು ಸೇವಕರನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಸೇವಕರು ಸಹ ನಮ್ಮ ಎಲ್ಲ ಕಷ್ಟ ನಷ್ಟಗಳಲ್ಲಿ ಇದ್ದು ಸ್ಪಂದಿಸುತ್ತಾರೆ. ಒಂದು ಒಳ್ಳೆಯ ಸ್ನೇಹಿತರಾಗಿ ಇದ್ದಾರೆ. ದೇವರು ಇಂತಹ ಸೇವಕರನ್ನು ಮತ್ತು ಒಳ್ಳೆಯ ಸಭೆಯನ್ನು ಕೊಟ್ಟಿರುವುದಕ್ಕೆ ಸ್ತೋತ್ರ. ಪ್ರಕಾಶ ಚರ್ಚು ಆನಿವರ್ಸರಿ ಇದೆ. ಆಲ್ ದ ಬೆಸ್ಟು ಚರ್ಚ್ಗೆ. ಮತ್ತು ಚರ್ಚಲ್ಲಿ ಇರುವಂಥ ಎಲ್ಲ ಪಾಸ್ಟ್ರು ಮತ್ತು ಬ್ರದರ್ಸ್ಗಳಿಗೆ ಎಲ್ಲರೂ ಕೂಡ ನಮ್ಮ ಜೊತೆಗೆ ತುಂಬ ಅನ್ಯೋನ್ಯವಾಗಿ ಇದ್ದಾರೆ. ಯಾಕಂದರೆ ನಮ್ಮ ಸ್ವಂತ ರಕ್ತ ಸಂಬಂಧಿಕರಿಗೆ ಕೂಡ ನಮ್ಮನ್ನ ದೂರಪಡಿಸಿರುವಂಥ ಕಾಲದಲ್ಲಿ ಇವತ್ತು ಚರ್ಚಲ್ಲಿ ನಮಗೆ ಒಂದು ಸಣ್ಣ ಕಷ್ಟ ಅಂದರೆ ಓಡಿ ಬಂದು ನಮ್ಮ ಜೊತೆಲಿ ಇರ್ತಾರೆ. ತಕ್ಷಣವೇ ಪಾಸ್ಟ್ರವರು ಫೋನ್ ಮಾಡಿ ಏನಾಯಿತು ಎತ್ತಾಯಿತು ಅಂತೆಲ್ಲ ತಿಳಿಸಿ ಕೇರ್ ತಗೋತಾರೆ. ಅದಕ್ಕಾಗಿ ದೇವ್ರ ನಮ್ಮ ಸ್ತೋತ್ರ. ಒಂದು ಒಳ್ಳೆಯ ಸಭೆ ಸಿಕ್ಕಿದೆ. ಮುಂದೆ ಒಳ್ಳೆಯ ರೀತಿಯಲ್ಲಿ ಅನೇಕ ಜನಗಳಿಗೆ, ನಮ್ಮಂಥ ಅನೇಕ ಕುಟುಂಬಗಳಿಗೆ ಒಂದು ಮಾಧುರಿಯಾಗಿರಲಿ ಈ ಸಭೆ. ನಿತ್ಯ ಪ್ರಕಾಶ ಚರ್ಚ್ ಎಂಬುದಾಗಿ ತಲಾಂತರಲ್ಲಿ ಇನ್ನೂ ಬೆಳೀತಾ ಹೋಗಲಿ ಎಂಬುದಾಗಿ ದೇವ್ರು ನಮ್ಮ ಸ್ತೋತ್ರ. ಆಶೀರ್ವಾದವಾಗಿ ದೇವರು ನಡೆಸ್ತಾ ಇದ್ದಾರೆ. ನಾವು ತುಂಬ ಬಲಹೀನತೆಯಲ್ಲಿ ಬಂದ್ವಿ. ದೇವರು ಆದರೂ ನಮ್ಮನ್ನು ಕೈ ಬಿಡಲಿಲ್ಲ. ನಮ್ಮ ಕುಟುಂಬವನ್ನು ಕಾಯ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ನಮ್ಮನ್ನು. ದೇವರ ನಾಮಕ್ಕೆ ಕೋಟಿ ಸ್ತೋತ್ರ. ಇದೇ ಥರ ಪ್ರತಿಯೊಬ್ಬರಿಗೂ ದೇವರು ನಡೆಸ್ತಾ ಇದ್ದಾರೆ. ಒಂದು ಆಶೀರ್ವಾದವಾಗಿದೆ ದೇವ್ರ ಸನ್ನಿಧಿ. ಇದೇ ಥರ ದೇವರು ನಮ್ಮನ್ನು ಪ್ರತಿದಿನ ನಡೆಸ್ತಾ ಇದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರಗಳು ಆಗಲಿ. ಈಗ ಒಂದು ಸಭೆ ಸಿಕ್ಕಿದ್ದೆ, ನನಗೆ ಒಳ್ಳೆ ಸಭೆ ಇದ್ದು, ದೇವರ ನಿಜವಾದ ಪವಿತ್ರವಾದ ಸಭೆ ಇದು. ಈ ಸಭೆಗೆ ಬಂದಮೇಲೆ ನನ್ನ ಕಷ್ಟಗಳು, ನನ್ನ ದುಃಖಗಳೆಲ್ಲ ತೀರೋಗಿದ್ದು ಅದ್ಭುತವಾಗಿ ಹೋಗ್ತಾ ಇದೆ ಸಭೆ. ದೇವ್ರ ನಮ್ಗೆ ಸ್ತೋತ್ರವಾದ ಸಭೆ 3 ವರ್ಷದ ಹಿಂದೆ
ಆವಾಗ ತಾನೇ ಜನಿಸಿದ್ದು. ಆದರೆ ಈ ದಿನ 3 ವರ್ಷದ ಮುಂದೆ ಬಂದಿದೆ. ಆ ಒಂದು 3 ವರ್ಷದಲ್ಲಿ ಅದ್ಭುತವಾಗಿ ದೇವರು ನಡೆಸಿದ್ದಾರೆ. ಚಿಕ್ಕದ್ರಿಂದನೇ ನಾವು ದೊಡ್ಡದಾಗಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಾವು ಚಿಕ್ಕದ್ರಿಂದನೇ ಬೆಳೀತಾ ನಾವು ದೊಡ್ಡದಾಗಿ ಬಂದಾಗ ಆ ಒಂದು ದೊಡ್ಡದಾದಂಥ ಒಂದು ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕೆಂಬುದನ್ನು ಕಲಿಸಿಕೊಡುತ್ತದೆ. ಅದೇ ರೀತಿಯಾಗಿಯೇ ನನ್ನ ಸಭೆ ಕೂಡ 3 ವರ್ಷದಿಂದ ಅದ್ಭುತವಾಗಿ ನಡೆದುಕೊಂಡು ಬರ್ತಾ ಇದೆ. ಬ್ರದರ್ಸ್ಗಳಾಗಲಿ ಸಿಸ್ಟರ್ಸ್ಗಳಾಗಲಿ ಅವರೆಲ್ಲ ಅದ್ಭುತವಾಗಿ ನನ್ನ ಸಭೆಯಲ್ಲಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ನನ್ನ ಸಭೆ ಯಾವ ರೀತಿಯಾಗಿ ಬೆಳೆಯಬೇಕೆಂಬುದಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ದೇವರು ತಾನೇ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ಮುಂದಿನ ದಿನದಲ್ಲಿ ನನ್ನ ಸಭೆಯನ್ನು ಕಟ್ಟಲಿಕ್ಕೆ ಒಂದು ಸ್ಥಳವನ್ನು ಕೂಡ ದೇವರು ಕೊಡ್ತಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಬರೋದಾದ್ರೆ, ನನ್ನ ಸಭೆಯ ಜನರು ಕೂಡ ಅದೇ ರೀತಿಯಾಗಿ ದೇವರ ಬಳಿಯಲ್ಲಿ ಯಾವ ರೀತಿಯಾಗಿ ಇರಬೇಕು ಮತ್ತೆ ಪ್ರತಿದಿನ ಯಾವ ರೀತಿಯಾಗಿ ಅವರು ಜೀವಿಸಬೇಕೆಂಬುದನ್ನು ದೇವರು ಅವರಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಮತ್ತೆ ಅವರು ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ಬೆಳೆಯಬೇಕೆಂಬುದಾಗಿ ದೇವರು ಕೂಡ ಅವರ ಸಂಗಡ ಇದ್ದು ಅದ್ಭುತವಾಗಿ ನನ್ನ ಸಭೆ ಜನರ ಕೊರತೆಗಳ ಮಧ್ಯದಲ್ಲಿ, ಅದ್ಭುತಗಳ ಮಧ್ಯದಲ್ಲಿ, ಆಮೇಲೆ ಅತಿಶಯಗಳ ಮಧ್ಯದಲ್ಲಿ ಅದ್ಭುತವಾಗಿ ನನ್ನ ಸಭೆ ಜನರನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಸ್ತೋತ್ರ. ನಿಮಗೆಲ್ರಿಗೂ ಗೊತ್ತಿರುವಂಗೆ ನಮ್ಮ ಸಭೆ ಒಂದು ಚಿಕ್ಕ ಸ್ಥಳವಾಗಿದೆ. ಮತ್ತು ಆ ಚಿಕ್ಕ ಸ್ಥಳದಲ್ಲೇ ನಾವು ದೇವರನ್ನು ಆರಾಧಿಸ್ತಾ ಮತ್ತು ದೇವರ ವಾಕ್ಯವನ್ನು ಒಳಗಾಗ್ತಾ ದೇವರ ಒಂದು ಅಭಿಷೇಕಕ್ಕೆ ಸಹ ನಾವು ಒಳಗಾಗ್ತಾ ಇದ್ದೇವೆ. ಇದ್ರೂ ಸಹ ನಮ್ಮ ಒಂದು ಆಸಕ್ತಿ ಯಾವತ್ತೂ ಕಮ್ಮಿ ಆಗಿಲ್ಲ ಮತ್ತು ನಮ್ಮ ಒಂದು ರೆಸ್ಪಾನ್ಸ್ಗಳು ಯಾವತ್ತೂ ಏನೂ ಕಮ್ಮಿ ಆಗಿಲ್ಲ. ಮತ್ತು ಅನೇಕರು ಸಹ ಒಂದು 3 ಅವರು 2.5 ಅವರು ಎಲ್ಲ ಕೂರಿದ್ದಾರೆ. ದೇವ್ರು ನಮ್ಗೆ ಸ್ತೋತ್ರವಾಗಲಿ. ಆ ಒಂದು ಕೂರಿದ್ರು ಸಹ ಅವರು ಪ್ರಾರ್ಥನೆ ಸ್ಟಾರ್ಟ್ ಆಗಿ ಪ್ರಾರ್ಥನೆ ಪ್ರಾರಂಭದಿಂದ ಅಂತಿಮವರೆಗೂ ಸಹ ಅವರು ಎದ್ದು ಹೋಗದಂತೆ ನಮ್ಮನ್ನು ಎಂಕರೇಜ್ ಮಾಡ್ತಾ ಅವರು ಸಹ ನಡೆಸ್ತಾ ಇದ್ದಾರೆ. ಕಳೆದ ದಿನಗಳಲ್ಲಿ ನನ್ನ ಸಭೆಯಲ್ಲಿ ಅನೇಕ ಪ್ರಾರ್ಥನೆಗಳು ನಿಂತು ಹೋಗಿದ್ದವು. ಆದರೆ ದೇವರ ಕೃಪೆ ಹೇಗಿತ್ತು ಅನ್ನೋ ನಮಗೆ ತಿಳಿದಿಲ್ಲ, ದೇವರ ಚಿತ್ತ ಹೇಗಿತ್ತು ಅನ್ನೋ ನಮಗೆ ತಿಳಿದಿಲ್ಲ. ಆದರೆ ದೇವರು ಕೂಡ ಎಲ್ಲ ಪ್ರಾರ್ಥನೆಗಳನ್ನು ಮತ್ತೊಮ್ಮೆ ಇನ್ನೂ ಅಧಿಕವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸಿ ಅನೇಕ ಪ್ರಾರ್ಥನೆಗಳಲ್ಲಿ ಅನೇಕ ಆನ್ಲೈನ್ ಪ್ರಾರ್ಥನೆ ಆಗಲಿ ಮತ್ತೆ ಕುಟುಂಬ ಪ್ರಾರ್ಥನೆಗಳಾಗಲಿ ಅನೇಕ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಟ್ಟುತ್ತಿದ್ದಾರೆ. ಅನೇಕ ಪ್ರಾರ್ಥನೆಗಳಲ್ಲಿ ನಮ್ಮ ಸಭೆ ಜನ ಪ್ರತಿಯೊಬ್ಬರು ಕೂಡ ಎಲ್ಲರೂ ಅನೇಕ ಪ್ರಾರ್ಥನೆಗಳಲ್ಲಿ ಇನ್ನೂ ಹಾಗೆ ಬಲಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅದರಿಂದ ಇನ್ನೂ ಹೆಚ್ಚೆಚ್ಚಾಗಿ ನನ್ನ ಸಭೆ ಜನರನ್ನು ಬಲಪಡಿಸಲಿ ಎಂಬುದಾಗಿ ನಾನು ಇನ್ನೂ ಕೇಳಿಕೊಳ್ತೇನೆ. ನಮ್ಮ ಸಭೆ ಜನರಲ್ಲಿ ಒಂದು ಕ್ವಾಲಿಟಿ ನನಗೆ ತುಂಬ ಇಷ್ಟ ಇದು ಏನಂದರೆ, ಒಂದು ಈಗೋ ಅನ್ನೋದು ಇಲ್ಲ ನಮ್ಮ ಸಭೆ ಜನರಲ್ಲಿ. ಏನಂದರೆ ಇವರೇ ಹೇಳಬೇಕು, ಇವರೇ ನಮಗೆ ವಾಕ್ಯ ಹೇಳಬೇಕು, ಇವರೇ ನಮಗೆ ಪ್ರಾರ್ಥನೆ ಮಾಡಬೇಕು, ಇವರೇ ನಮಗೆ ಆರಾಧನೆ ಹೇಳಬೇಕು ಎಂಬುದಾಗಿ ಆ ಒಂದು ಈಗೋ ಅನ್ನೋದು ನಮ್ಮ ಸಭೆ ಜನರಲ್ಲಿ ಇಲ್ಲ. ಮತ್ತು ನಮ್ಮ ಪಾಸ್ಟ್ರು ಕೂಡ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಏನಂದರೆ ಯಾರೇ ಹೇಳಿ ಕರ್ತನ ಒಂದು ಮಾತನ್ನು ಕೇಳಿ ಎಂಬುದಾಗಿ. ನೋಡ್ತಾ ಇದ್ದೀನಿ ಹೌಸ್ ಗ್ರೂಪ್ಗೆ ಹೋಗುವಾಗ ಕೂಡ ಅವರು ನಮ್ಮ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳ್ತಿದ್ದಾರೆ. ಮತ್ತು ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಅವ್ರು ಭಾರವುಳ್ಳವರಾಗಿ ಅವರು ಕೂಡ ನಮ್ಮ ಜೊತೆ ಪ್ರಾರ್ಥನೆ ಮಾಡ್ತಿದ್ರು. ಒಳ್ಳೆ ಒಂದು ರೆಸ್ಪಾನ್ಸನ್ನು ಈಗೀಗ ಬಂದಿರುವ ನಾವು ಸೇವಕರು ನಾನು ನೋಡಿದ ಮಟ್ಟಿಗೆ ಒಳ್ಳೆ ಒಂದು ರೆಸ್ಪಾನ್ಸನ್ನು ನಮ್ಮ ಸಭೆ ಜನರು ಕೊಡ್ತಾ ಇದ್ದಾರೆ ಎಂಬುದಾಗಿ ಈ ವಿಷಯದಲ್ಲಿ ನಾನು ತುಂಬ ಸಂತೋಷವುಳ್ಳನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮೊದಲು ತುಂಬ ಕುಡಿತಾ ಇದ್ದೆ. ನಾನು ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೇನೆ. ದೇವರು ನನ್ನ ಕುಡಿಯೋ ಜಾಗಲ್ಲ ಎಲ್ಲ ಚಟಗಳನ್ನು ಬಿಡಿಸು. ದೇವರು ನಮ್ಗೆ ಸ್ತೋತ್ರವಾಗಲಿ. ನಾವು ಕುಟುಂಬವಾಗಿ ಇವಾಗ ಸಭೆಗೆ ಬಂದು ಬೇರೆಗೆ ಅಟೆಂಡ್ ಆಯ್ತೀವಿ ಸಭೆಯಲ್ಲಿ. ಆಮೇಲೆ ಸಭೆಯನ್ನು ಎಲ್ಲರನ್ನು ಕೂಡ ಪ್ರಾರ್ಥನೆಯಲ್ಲಿ ಅನೇಕ ಜನರನ್ನು ಎದುರಿಸ್ತಾ ಇದ್ದಾರೆ. ದೇವರು ಸ್ತೋತ್ರ. ಅಂದ್ರೆ ಕೆಲವು ವಿಷಯದಲ್ಲಿ ನಾನು ಮಂಜಕ್ಕ ಯೋಚನೆ ಮಾಡ್ತಾ ಇದ್ವಿ, ಏನು ಇಷ್ಟು ಕಮ್ಮಿ ಜನ ಬಂದಿದಾರಲ್ಲ ಅಕ್ಕ ಅನ್ಕೊಂಡು ಯಾವಾಗ್ಲೂ ನಾನು ಮಂಜಕ್ಕ ಯಾವಾಗ್ಲೂ ಪ್ರಾರ್ಥನೆಯಲ್ಲೆಲ್ಲ ಇರ್ತಾ ಇದ್ವಿ. ಅಕ್ಕ ಈ ತರ ಪ್ರೇಯರ್ ಮಾಡೋಣ ಅನ್ಕೊಂಡು ಅಕ್ಕನೂ ನನ್ಗೆ ಹೇಳ್ತಾ ಇದ್ರು, ಈ ತರ ಕಮ್ಮಿ ಜನ ಬರ್ತಾ ಇದಾರ ಅಕ್ಕ ಅನ್ಕೊಂಡು ನಾವು ಅಕ್ಕ ನಾನು ಕುತ್ಕೊಂಡು ಇಲ್ಲೇ ಮನೇಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನನ್ಗೂ ಮಂಜಕ್ಕನಿಗೆ ಆಲೋಚನೆ ಕೊಟ್ರು, ನಿಮ್ ಸಭೆಗೆ ತುಂಬಾ ತುಳುಕ್ತಾರೆ, ಎಷ್ಟು ಹೊಸ ಹೊಸ ಆತ್ಮಗಳೆಲ್ಲ ಬರ್ತಾರೆ ಅನ್ಕೊಂಡು ದೇವರು ಮಾತನಾಡ್ತಾ ಇದ್ರು. ಆವತ್ತು
ನನಗೆ ತುಂಬಾನೇ ಖುಷಿ ಆಯ್ತು ದೇವ್ರು ಮಾತನಾಡಿದ್ಕೆ ದೇವ್ರಿಗೆ ಸ್ತೋತ್ರ ಅನ್ಕೊಂಡು ಹೇಳ್ತಾ ಇದ್ದೆ. ಇವಾಗ ಹೇಳ್ಕೋಬೇಕಂದ್ರೆ ನಾವು ನಿಂತಿದ್ದೀವಿ ಪ್ರಾರ್ಥನೆಯಲ್ಲಿ. ಎಲ್ಲೂ ಅಂದ್ರೆ ಪ್ರಾರ್ಥನೆಯಲ್ಲಿ ಮತ್ತೆ ಅನೇಕ ವಿಷಯಗಳಲ್ಲೆಲ್ಲ ಕೂಡ ಅಕ್ಕವರು ನನಗೆಲ್ಲನೂ ತಿಳಿಸ್ಕೊಡ್ತಾರೆ. ಪ್ರಾರ್ಥನೆ ಅಕ್ಕ ಹೆಂಗ್ ಮಾಡೋದು ನನಗೆ ಗೊತ್ತಿಲ್ಲ ಅಕ್ಕ ಅನ್ಕೊಂಡು ಪ್ರಾರ್ಥನೆಗಳು ಮಾಡ್ಬೇಕಾದ್ರೆ ನಮ್ಮ ಸಭೆಯವರಿಗೆ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡೋದಂದ್ರೆ ನನ್ನ ಸಭೆ ಎಲ್ಲರೂ ಪ್ರಾರ್ಥನೆಯಲ್ಲಿ ಇರಬೇಕು, ನನ್ನ ಸಭೆ ಮಕ್ಕಳು ಎಲ್ಲರೂ ಹೊಂದಾಣಿಕೆಯಲ್ಲಿ ಇರಬೇಕು, ಯಾರು ಹೋಗ್ಬಾರ್ದು. ಏನು ಇದ್ರು ಕೂಡ ನಮ್ಮ ಹತ್ರನೇ ಅಕ್ಕನ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡಿಸ್ಕೋತಾರೆ. ದೇವ್ರ ಸ್ತೋತ್ರ ಅಕ್ಕನೂ ಹೇಳ್ತಾ ಇದ್ರು ನನಗೆ ಈ ತರ ಪ್ರಾರ್ಥನೆ ಮಾಡ್ಕೋ ಸುಮ್ಮಿ ಅಂತ. ಆಮೇಲೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಮ್ಮ ಸಭೆ ಒಂದು ಪ್ರಾರಂಭ ಆಗಿ ಈಗ 3 ವರ್ಷಗಳಾಗ್ತಾ ಇದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಾರಂಭ ದಿನಗಳಲ್ಲಿ ದೇವರು ನಮ್ಮ ಸಭೆಗೆ ಏನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾರೋ ಆ ಪ್ರತಿಯೊಂದು ವಾಗ್ದಾನಗಳು ನೆರವೇರಿದೆ. ಸೇವೆಯ ಕುರಿತಾಗಿ, ಜನರ ಕುರಿತಾಗಿ ಅನೇಕ ದರ್ಶನಗಳು ಮತ್ತೆ ಅನೇಕ ಸೇವಕರ ಮೂಲಕವಾಗಿ ಪ್ರವಾದನೆಗಳನ್ನ ಮಾಡಿದ್ರು. ಅದು ಪ್ರತಿಯೊಂದನ್ನು ನಾವು ಬರೆದಿಟ್ಕೊಂಡು ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡಿದ ಮೇರೆಗೆಯೇ ಸೇವೆಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಂಡಿದ್ದೇವೆ. ಮತ್ತೆ ಸಭೆ ಜನರ ವಿಷಯದಲ್ಲಿ ಒಂದು ಅಭಿವೃದ್ಧಿಯನ್ನ ಕಂಡಿದ್ದೇವೆ. ಇದು ದೇವರ ಕಾರ್ಯ. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಅದು ಮಾತ್ರವಲ್ಲ, ಪ್ರಾರಂಭ ದಿನಗಳಲ್ಲಿ ನಮ್ಮ ಸಭೆಯ ಜನರು ಪ್ರಾರ್ಥನೆ ಆಗಿರ್ಬೋದು, ಮತ್ತೆ ದೇವರ ರಾಜ್ಯದ ಕುರಿತಾಗಿರ್ಬೋದು, ಸೇವೆಯ ಕುರಿತಾಗಿರ್ಬೋದು ಆಸಕ್ತಿ ಇತ್ತು. ಆದರೆ ವಿಧಗಳು ಗೊತ್ತಾಗ್ತಾ ಇರಲಿಲ್ಲ. ಯಾವ ರೀತಿಯಾಗಿ ಸೇವೆ ಮಾಡಬೇಕು, ಯಾವ ರೀತಿಯಾಗಿ ಮಾರ್ಗಗಳು ತಿಳಿಯದೆ ಅನೇಕರು ಬಲಹೀನರಾಗಿದ್ರು. ಅನೇಕ ವಿಷಯಗಳಲ್ಲಿ ದೇವರು ಅವರನ್ನ ಕಟ್ಟಿ ಸೇವೆಯ ವಿಷಯವಾಗಿರ್ಬೋದು ಮತ್ತೆ ಸೇವೆಯಲ್ಲಿ ಅವರನ್ನ ತೊಡಗಿಸಿಕೊಳ್ಳುವಂತ ವಿಷಯದಲ್ಲಿ ಅನೇಕ ದೇವರು ಆಲೋಚನೆಗಳನ್ನ ಕೊಟ್ಟು ಯವ್ವನಸ್ಥರನ್ನ ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವಂತ ಪ್ರತಿಯೊಂದೊಂದು ಯವ್ವನಸ್ಥರನ್ನ ದೇವರು ವಿಶೇಷವಾಗಿ ಕಾರ್ಯ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕಳೆದ 2 ವರ್ಷಕ್ಕಿಂತ ಈ ವರ್ಷದಲ್ಲಿ ವಿಶೇಷ ಸೇವೆಗಳು ಸ್ಥಾಪನೆಗೊಂಡಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದ್ಭುತವಾಗಿ ಸಭೆಯನ್ನು ನಡೆಸ್ತಾ ಇರುವುದಕ್ಕಾಗಿ ದೇವರಿಗೆ ಕೋಟಿ ವಂದನೆ ಸಲ್ಲಿಸ್ತೇನೆ. ದೇವ್ರು ನಮ್ಗೆ ಸ್ತೋತ್ರವಾಗಲಿ. ನನ್ನ ಹೆಸರು ನಿಮ್ಗೆ ಗೊತ್ತೇ ಇದೆ, ಪಾಸ್ಟರ್ ಚಂದ್ರಶೇಖರ್ ಅಂತ. ನಾನು ನಿತ್ಯ ಪ್ರಕಾಶ ಚರ್ಚಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಕಳೆದ 3 ವರ್ಷದಿಂದ ದೇವರ ಕೃಪೆಯಿಂದ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇದೀಗ 3ನೇ ವರ್ಷದ ಆ್ಯನಿವರ್ಸರಿಯನ್ನು ನಾವು ಸೆಲೆಬ್ರೇಷನ್ ಮಾಡಲಿಕ್ಕಿದ್ದೇವೆ. ದೇವ್ರ ನಮ್ಮ ಸ್ತೋತ್ರ. ದೇವರು ಈ ಒಂದು 3 ವರ್ಷಗಳಲ್ಲಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಾವು ಊಹಿಸ್ಲಿಕ್ಕೂ ಆಗದಂತ ಒಂದು ಕಾರ್ಯಗಳನ್ನ ನಮ್ಮಗಳ ಮೂಲಕ ನಡೆಸಿದ್ರು, ಮತ್ತೆ ನಮ್ಮ ಮಧ್ಯದಲ್ಲಿ ನಡೆಸಿದ್ರು. ಅದು ನಮ್ಮ ಎಲ್ಲರಿಗೂ ಕೂಡ ತಿಳಿದಿರುವಂತ ಘಟನೆಗಳೇ. ಅದು ನಮ್ಮ ಸಭೆಯವ್ರಿಗಾಗಿರ್ಬೋದು, ಮತ್ತೆ ಅನೇಕರು ನಮ್ಮ ಸಹಪಾಠಿಗಳಿಗೂ ಕೂಡ ಅಷ್ಟೇ. ಎಲ್ಲರೂ ಕೂಡ ತುಂಬಾ ಪ್ರಯಾಸ ಪಟ್ಟು ಸೇವೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ದೇವರು ಸಹಾಯ ಮಾಡ್ತಿದ್ದಾರೆ. ಏನಕ್ಕಂದ್ರೆ ಈಗಿರುವಂತ ಕಾಲದಲ್ಲಿ ಎಲ್ಲರೂ ತಮ್ಮ ಒಂದು ಸ್ವಂತ ಕಾರ್ಯಗಳ ಮೇಲೆ ಮನಸ್ಸು ಮಾಡ್ತಾರೆ. ಬಟ್ ಆದ್ರೆ ದೇವರ ಒಂದು ಸೇವೆಯಲ್ಲಿ ನಡೆಸಬೇಕು ಅಥವಾ ಸೇವೆಯಲ್ಲಿ ಭಾಗವಹಿಸಬೇಕಂದ್ರೆ ಅನೇಕರಿಗೊಂದು ಸಮಯದ ವಿಳಂಬವಿರುತ್ತದೆ. ಆದ್ರೂ ಕೂಡ ದೇವರ ಒಂದು ಕೃಪೆಯಿಂದ ಅನೇಕ ಒಂದು ಯೌವನಸ್ಥರನ್ನ ಎಬ್ಬಿಸಿ ಮತ್ತೆ ಅನೇಕರನ್ನ ಸೇವೆಗೆ ಸಹಪಾಠಿಗಳಾಗಿ ನಿಲ್ಲಿಸ್ಲಿಕ್ಕೆ ದೇವರು ಕಾರ್ಯ ಮಾಡಿದ್ರು. ಮತ್ತೆ ಈಗಲೂ ಕೂಡ ಅಷ್ಟೇನೆ ನಮ್ಮ ಒಂದು ಸಭೆಯಲ್ಲಿ ಕೂಡ ಅನೇಕ ಯೌವನಸ್ಥರು ಎದ್ದು ನಿಂತಿದ್ದಾರೆ. ಅವರಾಗವರೇ ಬಂದು ನಾವು ಸೇವೆಯಲ್ಲಿ ಪಾಲುಗಾರರಾಗ್ತೇವೆ ಅಂದ್ರೆ ದೇವರ ಒಂದು ಕರೆಯ ಮೂಲಕ ಅವ್ರೇನ್ ಮಾಡಿದ್ರು, ಬಂದು ಪಾಲುಗಾರರಾಗಿ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿ ನಾವು ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ನೀವು ಆಲೋಚನೆಯನ್ನು ಕೊಡಿ ಎಂಬುದಾಗಿ ಕೇಳಿಕೊಂಡು ಅನೇಕ ಯೌವನಸ್ಥರು ಮುಂದೆ ಬರ್ತಿದ್ದಾರೆ. ದೇವರ ನಮ್ಗೆ ಸ್ತೋತ್ರ. ಮಧ್ಯದಲ್ಲಿ ಹಂಚಿಕೊಳ್ಳುವಂತದಿಷ್ಟೇ. 3 ವರ್ಷ ನಮ್ಮ ಈ ಒಂದು ಸೇವೆ ಒಂದು ಜರ್ನಿ ಯಾವ ರೀತಿಯಾಗಿತ್ತು ಎಂಬುದಾಗಿ ನಾನು ಒಂದು ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಸ್ವಲ್ಪ ನಾನು ಅದನ್ನ ವಿಸ್ತಾರವಾಗಿ ಮಾತನಾಡಿ ಮುಗಿಸ್ತೇನೆ. ಈ ಒಂದು 3 ವರ್ಷ ಜರ್ನಿ ನಾವು ಪ್ರಾರಂಭ ಮಾಡಿದಾಗೆ ಈ ಒಂದು ಸೇವೆ ಜೀವಿತ ಇರಲಿಲ್ಲ. ಯಾಕಂದ್ರೆ ಪ್ರಾರಂಭ ಮಾಡುವಂಥದ್ದು ನಾವು ಬಹಳ ಈಸಿಯಾಗಿ ನಾವು ಪ್ರಾರಂಭ ಮಾಡಿಬಿಟ್ವಿ ಸಭೆಯನ್ನ. 3 ವರ್ಷದ ಒಂದು ಪ್ರಾರಂಭದಲ್ಲಿ ಪ್ರಾರಂಭ ಮಾಡ್ತಾ ಅದು ಹೋಗ್ತಾ ಹೋಗ್ತಾ ಹೋಗ್ತಾ, ಯಾಕಂದ್ರೆ ಕೆಲವರೊಂದು ಮಾತು ಹೇಳ್ತಾರೆ, ಏನಂತಂದ್ರೆ ಪ್ರಾರಂಭ ಮಾಡುವಂಥದ್ದು ತುಂಬಾ ಸುಲಭ, ಆದ್ರೆ ಅದನ್ನ ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ವಾ, ಅದು ತುಂಬಾ ಕಠಿಣವಾದ ಒಂದು ವಿಷಯ ಎಂಬುದಾಗಿ
ನಿಜಕ್ಕೂ ಅಂತ ಒಂದು ಅನುಭವಗಳು ಈ 3 ವರ್ಷದಲ್ಲಿ ಬಂದಿದೆ ಪ್ರಿಯರೇ. ಅನೇಕ ವಿಷಯಗಳಲ್ಲಿ ಹೋರಾಟಗಳಾಗಲಿ, ವೇದನೆಗಳಾಗಲಿ, ನಾವು ಬೀಳುವಂಥದ್ದಾಗಲಿ, ಮತ್ತೆ ಜನರಿಂದ ಬಂದ ಅಪಪ್ರಚಾರಗಳಾಗಲಿ, ಅನೇಕ ವಿಷಯಗಳನ್ನು ನಾವು ಎದುರಿಸ್ಕೊಂಡು ಬಂದಿದ್ದೇವೆ. ಕೆಲವರು ಅವನು ಸಭೆಯನ್ನ ಕಾಣಿಕೆಗೋಸ್ಕರ ಮಾಡಿದ್ದಾನೆ, ಸಭೆಯನ್ನು ಸ್ಟಾರ್ಟ್ ಮಾಡಿದ್ದಾನೆ ಎಂಬುದಾಗಿ ನಮ್ಮನ್ನ ದೂಡಿದ್ರು. ಮತ್ತೆ ಜನರನ್ನೆಲ್ಲ ಇವನು ಹಾಳು ಮಾಡಿದ್ದಾನೆ, ಮತ್ತೆ ನಾಶ ಮಾಡಿ ಕರ್ಕೊಂಡು ಹೋಗಿದ್ದಾನೆ, ಗುಂಡಿಗೆ ತಳ್ಳಿಕ್ಕೆ ಕರ್ಕೊಂಡು ಹೋಗಿದ್ದಾನೆ ಎಂಬುದಾಗಿ ಅನೇಕ ಅಪಪ್ರಚಾರಗಳನ್ನು ನಮ್ಮ ವಿರುದ್ಧವಾಗಿ ಮಾಡಿರ್ತಾರೆ. ಆದರೆ ದೇವರು ನಂಬಿಗಸ್ತನು. ನಮ್ಮನ್ನ ಆ ಒಂದು ದಿವಸಗಳಲ್ಲಿ ನಮಗೆ ಬಲ ಕೊಟ್ಟು, ಆ ಒಂದು ಶಕ್ತಿ ಕೊಟ್ಟು ಇಲ್ಲಿವರೆಗೂ, ಇವತ್ತಿನವರೆಗೂ ನಮ್ಮನ್ನ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಮನುಷ್ಯರು ನಮ್ಮನ್ನ ಕೈ ಬಿಟ್ಟರು, ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಒಂದು ಈ 3 ವರ್ಷ ಒಂದು ಜರ್ನಿ ಏನಿತ್ತು, ಇದು ಕಠಿಣವಾಗಿ ತುಂಬಾ ಪರಿಶ್ರಮವಾಗಿತ್ತು. ಮತ್ತೆ ಆ ಪರಿಶ್ರಮ ಯಾವ ರೀತಿಯಾಗಿ ಅಂತಂದ್ರೆ, ಅನೇಕ ಒಂದು ಹೋರಾಟಗಳು, ನಮ್ಗೆ ಇನ್ನೊಬ್ಬರ ಮುಂದೆ ಮುಖ ಎತ್ಕೊಂಡು ಓಡಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅನೇಕರ ಸೇವಕರ ಮುಂದೆ ನಾವು ಮುಖ ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಯಾಕಂತಂದ್ರೆ ಅಪಪ್ರಚಾರಗಳಾಗಿತ್ತು ನಮ್ಮ ಮೇಲೆ. ಈ ರೀತಿಯಾಗಿ ಮಾಡಿದ್ದಾನೆ, ಮತ್ತೆ ಇವನು ಸಭೆ ಹೊಡೆದಾಗ್ತಾ, ನಾನಾ ರೀತಿಯಾದ ಒಂದು ಅಪಪ್ರಚಾರಗಳು. ಕೆಲವರಿಗೆಲ್ಲ ನಾನು ಈ ಮಾತನ್ನ ಹೇಳ್ತಾ ಇದ್ರೆ, ಕೆಲವರಿಗೆಲ್ಲ ನೀವು ಅರ್ಥ ಮಾಡ್ಕೊಳ್ತೀರಿ ಎಂಬುದಾಗಿ ನಾನು ಅದನ್ನ ಆಳವಾಗಿ ಮಾತನಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅದು ಬೇರೆ ರೀತಿ ತೊಂದರೆ ಆಗ್ತದೆ ಎಂಬುದಾಗಿ ನಾನು ಸ್ವಲ್ಪ ಮಾತ್ರ ನಿಮಗೆ ಆ ಒಂದು ಕ್ರಿಯೆಯನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅರ್ಥ ಮಾಡ್ಕೊಳ್ರಿ. ಅಷ್ಟು ಹೋರಾಟಗಳ ಮಧ್ಯದಲ್ಲಿ ಕೂಡ ನಮ್ಮ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ಕೊಂಡು ಬಂದ್ರು. ನಾವು ಯಾವ ರೀತಿಯಾಗಿ ಒಂದು 3 ವರ್ಷ ಆಯ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ವೇಗವಾಗಿ ದೇವರು ಎಂಥದೋ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅದ್ಭುತವಾಗಿ ನಡೆಸ್ತಾರೆ. ನಾವಿಲ್ಲಿ ಸಭೆ ಪ್ರಾರಂಭ ಮಾಡಬೇಕಾದ್ರೆ, ಪ್ರಾರಂಭದಲ್ಲಿ ನಮ್ಮ ಬಳಿಯಲ್ಲಿದ್ದಂಥದ್ದು ನೀವು ಕೂಡ ಈ ಒಂದು ವಿಡಿಯೋ ಕ್ಲಿಪ್ ಕೂಡ ನೀವು ನೋಡ್ತೀರಾ ಆ ಫೋಟೋನ. ಇಲ್ಲಾಂದ್ರೆ ಒಂದು ಮಿನಿಮಮ್ ಒಂದು 15 ಜನ ಇದ್ರು ಅಷ್ಟೇ. 15 ಜನ ಇದ್ರು ಆ ಪ್ರಾರಂಭದ ದಿನಗಳಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸಭೆಯಲ್ಲಿ ಇಲ್ಲ ಅಂದ್ರು ಈಗ ಒಂದು 140-150 ಜನ ಇವತ್ತು ಪ್ರೆಸೆಂಟ್ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಕೃಪೆ. ನಮ್ಮ ಒಂದು ಟ್ಯಾಲೆಂಟ್ ಇಂದಾಗಲಿ, ನಮ್ಮ ಒಂದು ಬುದ್ಧಿಯಿಂದಾಗಲಿ, ನಮ್ಮ ಒಂದು ಆಲೋಚನೆಯಿಂದ ಆಗಲಿ, ಖಂಡಿತವಾಗಿಯೂ ಈ ಒಂದು ಸಭೆ ಮೈಸೂರು ಪಟ್ಟಣದಲ್ಲಿ ಎಬ್ಬಿಸಲ್ಪಡಬೇಕಾಗಿತ್ತು. ತುಂಬಾ ಅನಿವಾರ್ಯ ಇತ್ತು. ಅದು ನನಗೆ ಮಾತ್ರ ಅಲ್ಲ, ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ದೇವರಿಗೆ ತುಂಬಾ ಅನಿವಾರ್ಯ ಇತ್ತು. ಯಾಕೆಂದ್ರೆ ದೇವರ ಅನೇಕ ವಿಶ್ವಾಸಿಗಳ ಕಷ್ಟವನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅನೇಕರು ಆ ಜನರ ಕಣ್ಣೀರನ್ನು ನೋಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಒಂದು ಸೇವೆಗೆ ದೇವರು ನಂಬಿಗಸ್ತನಾಗಿ ನಮ್ಮ ಸೇವೆಯನ್ನ ಆತನು ಅದ್ಭುತವಾಗಿ ನಡೆಸ್ಕೊಂಡು ಬಿದ್ದಾನೆ. ಬೇರೆ ಈ ಒಂದು 3 ವರ್ಷ ಜರ್ನಿ ಒಳಗಡೆ ನನ್ನ ಒಂದು ಸೇವೆ ಜೀವಿತವನ್ನು ನೋಡ್ಬೇಕಾದ್ರೆ, ನಾನು ಹಳ್ಳಿಯಿಂದ ಬಂದ ಒಂದು ಸೇವೆ ಮಾಡಿದಂತ ವ್ಯಕ್ತಿ. ನಿಮಗೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಆವತ್ತಿನ ಒಂದು ದಿನದಲ್ಲಿದ್ದಂಥ ಸೇವೆನೇ ಬೇರೆ, ಆದ್ರೆ ಇವತ್ತು ಹೋಗ್ತಿರುವಂತ ಸೇವೆನೇ ಬೇರೆ. ಆದ್ರೆ ಹೆಚ್ಚಾಗಿ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಈ ಒಂದು ವಿಷಯಗಳನ್ನ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು 3 ವರ್ಷ ಅದು ತುಂಬಾ ಎಲ್ಲರಿಗೂ ಅದು ನೆನಪಾಗುವಂತ ಒಂದು ವಿಷಯ. ಅದಕ್ಕಾಗಿ ನಾನು ಇದನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಮತ್ತೆ ಇನ್ನು ಮುಖ್ಯವಾದ ಒಂದು ವಿಷಯ, ಇನ್ನು ನಮ್ಮ ಸಭೆಗೆ ಒಂದು ಹೆಗ್ಗಳಿಕೆ ಏನಂತಂದ್ರೆ, ನಾವು ಕ್ರಿಶ್ಚಿಯನ್ ಪ್ರಕಾರ ಒಂದು ಸಾವನ್ನು ಕೂಡ ನಾವು ತೆಗೆದಿದ್ದೇವೆ ಆ ಬೆಳ್ತಂಡೆ ಸಮಿತಿಯಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ, 7 ಮದುವೆ ಸತತವಾಗಿ ಒಂದು 3 ವರ್ಷದಲ್ಲಿ 7 ಮದುವೆನ ನಾವು ಮಾಡಿದ್ದೇವೆ. ದೇವ್ರ ನಮ್ಗೆ ಸ್ತೋತ್ರ. ದೊಡ್ಡ ದೊಡ್ಡ ಸೇವಕರು ಕೂಡ ಚಿಕ್ಕವಾಗಾದ್ರೆ ಹೇಳ್ತಾರೆ ಏನಂತಂದ್ರೆ, ನಾವು ಕೂಡ ಅಷ್ಟು ಮದುವೆ ಮಾಡಿಲ್ಲ, ಆದ್ರೆ ನೀವು ಈ ಒಂದು ಚಿಕ್ಕ ವಯಸ್ಸಿಗೆ ನೀವು 7 ಮದುವೆ ಮಾಡಿದ್ದೀರಂದ್ರೆ ನಿಜಕ್ಕೂ ದೇವರ ಕೃಪೆ. ಆ ದೇವರ ವಿಷಯದಲ್ಲಿ ನಿಮಗೆ ಆ ಒಂದು ಬಲವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ ಎಂಬುದಾಗಿ ಅನೇಕರು ಮಾತನಾಡ್ತಾರೆ. ದೇವರು ನಮ್ಗೆ ಸ್ತೋತ್ರವಾಗಲಿ. ಒಂದು ಸಮಯದಲ್ಲಿ ಈ ಒಂದು ಜರ್ನಿ ವಿಷಯದಲ್ಲಿ ನಾನು ಮಾತನಾಡುವಂತ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ನಮ್ಮ ಸಭೆ ಈಗಿನ ಒಂದು ಜನರೇಷನ್ ಅಲ್ಲಿ ಅನೇಕ ಯವನಸ್ಥರುಗಳು, ಮತ್ತೆ ಯವನಸ್ತ್ರೀಯರುಗಳು, ಮತ್ತೆ ವಯಸ್ಸಾದವರು ಅನೇಕರ ಒಂದು ಪ್ರಾರ್ಥನೆಯಲ್ಲಿ ಎಬ್ಬಿಸಲ್ಪಡ್ತಿರುವಂತ ತುಂಬಾನೇ ಖುಷಿಯಾದ ವಿಷಯ. ಅನೇಕರಿಗೆ ಅದು, ಕೆಲವರು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಕೆಲವರು ನಾನು ಕೇಳಿದ್ದೇನೆ, 10 ವರ್ಷ ಆಯ್ತು ಪಾಸ್ಟ್ರೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಆದ್ರೆ ಇಲ್ಲಿ ಬಂದು ನಾವು ಪ್ರಾರ್ಥನೆಯನ್ನು ಕಲಿತಿದ್ದೇವೆ. ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುವಂತ ನಾವು ದೇವರು ಕಲಿಸ್ಕೊಟ್ಟಿದ್ದಾರೆ ಎಂಬುದಾಗಿ ಕೇಳುವಾಗ ನಮಗೆ ತುಂಬಾನೇ ಹೆಮ್ಮೆ ಆಗ್ತದೆ. ಖಂಡಿತವಾಗಿಯೂ ಇದು ದೇವರ ಉದ್ದೇಶ ಎಂಬುದಾಗಿ ಅದನ್ನು ನಾವು ಖಚಿತಪಡಿಸಿಕೊಳ್ತೇವೆ. ಮತ್ತೆ ಅನೇಕ ಯವನಸ್ಥರುಗಳು, ಈಗ ನಮ್ಮ ಅನೇಕರು ಯವನಸ್ತ್ರೀಯರು, ಯವನಸ್ಥರು, ಅವರು ಯಾವ ರೀತಿಯಾಗಿ ಪ್ರಾರ್ಥನೆ ಲೀಡ್ ಮಾಡುವಂತದ್ದು, ಪ್ರಾರ್ಥನೆ ಮಾಡುವಂತವ್ರು, ಆರಾಧನೆ ಮಾಡುವಂತದ್ದು, ಅವರ ಸಂದೇಶ ಭಾಗವನ್ನು ಹಂಚಿಕೊಳ್ಳುವಂತದ್ದನ್ನು ಅದು ನೋಡ್ತಿರುವ ಖಂಡಿತವಾಗಿಯೂ ದೇವರ ಮೇಲೆ ಅನ್ನೋದು ದೇವರೊಂದು ದೊಡ್ಡ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ ಎಂಬುದಾಗಿ. ಈ ಸಭೆ ಈ ರೀತಿಯಾಗಿ ಈ ಒಂದು ದಿಕ್ಕಿನಲ್ಲಿ ಸಾಕ್ತಿರುವಂತದ್ದು ನಮ್ಗೆಲ್ಲರಿಗೂ ಹೆಮ್ಮೆ ಪಡುವಂತ ವಿಷಯ.
ನಮ್ಮ ಸಭೆ ಮೈಸೂರು ಪಟ್ಟಣದಲ್ಲಿ ಈ ನಿತ್ಯ ಪ್ರಕಾಶದ ಸಭೆ ಈ ರೀತಿಯಾಗಿ ಬೆಳವಣಿಗೆ ಆಗ್ತಿರೋದಾದ್ರೆ ಅದು ನಿಜಕ್ಕೂ ದೇವರ ಕೃಪೆ. ಇದರಿಂದಲೇ ಗೊತ್ತಾಗ್ತದೆ ನಮ್ಮ ಸಭೆಯ ಮೇಲೆ ದೇವರ ಪ್ರೀತಿ, ದೇವರ ಕರುಣೆ, ದೇವರ ಆಶೀರ್ವಾದ ಇದೆ ಎಂಬುದಾಗಿ. ಅಲ್ಲಿ ಯಾಕಂತಂದ್ರೆ ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪ್ರಾರ್ಥನೆ ಮಾಡ್ತಾರೆ, ಯವನಸ್ಥರು ಪ್ರಾರ್ಥನೆ ಮಾಡ್ತಾರೆ, ವಯಸ್ಸಾದವರು ಪ್ರಾರ್ಥನೆ ಮಾಡ್ತಾರೆ, ಅನೇಕರು ಪ್ರಾರ್ಥನೆಯಲ್ಲಿ ಎದ್ದಿದ್ದಾರೆ. ನಾವು ಪ್ರಾರ್ಥನೆ ಹೋಗುವಂತ ಒಂದು ವೇಗವನ್ನು ನೋಡಿದ್ರೆ ಖಂಡಿತವಾಗೂ ನಮ್ಮ ಸಭೆ ಮುಂದಿನ ದಿನದಲ್ಲಿ ಒಂದು ದೊಡ್ಡ, ಈ ಮೈಸೂರು ಪಟ್ಟಣದಲ್ಲಿ ಒಂದು ದೊಡ್ಡ ಆಶೀರ್ವಾದವಾಗಿ ಸಾಗುವಂತದ್ದು ಯಾವುದೇ ಅನುಮಾನ ಇಲ್ಲ ಪ್ರೇರೆ. ಯಾಕಂದ್ರೆ ಅನೇಕರು ನಮ್ಮ ಜೊತೆಯಲ್ಲಿರುವಂತಹ ಸೇವಕರುಗಳಾಗಲಿ ಯವನಸ್ಥರುಗಳಾಗಲಿ ಅದೇ ರೀತಿಯಾಗಿ ನಮಗೆ ಸಪೋರ್ಟ್ ಆಗಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನೆಲ್ಲರೂ ಕೂಡ ಈ ಒಂದು ಆನಿವರ್ಸರಿ ಒಂದು ದಿನದಲ್ಲಿ ನಾನು ಎಲ್ಲರಿಗೂ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಅದೇ ರೀತಿ ನಮ್ಮ ಸಭೆ ಜನರು ನಾನು ಎಲ್ಲೂ ಕೂಡ ಅಷ್ಟೇ ನಾನು ನಿಮ್ಮ ಬಳಿಯಲ್ಲಿ ಯಾವತ್ತೂ ಹೇಳಿಲ್ಲ, ಆದ್ರೆ ಇವತ್ತು ಈ ಒಂದು ಸಂದರ್ಭ ಬಂದಿದೆ, ಅದನ್ನ ಹೇಳ್ತೀನಿ. ಯಾಕಂತಂದ್ರೆ ನೀವು ನಿಜಕ್ಕೂ ತುಂಬಾ ಮುಕ್ತರು, ಮತ್ತೆ ಅನೇಕರಿಗೆ ನೀವು ಒಂದು ಆಶೀರ್ವಾದವಾಗಿದ್ದೀರಾ. ನನ್ನ ಒಂದು ಕಷ್ಟ ಎಂಬುದಾಗಿ ಬರುವಾಗ ನೀವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ನಿಲ್ತೀರಾ. ನಾನು ಎಲ್ಲ ಏರಿಯಾವನ್ನು ಗುರುತಿಸಿ ನಾನು ಒಂದೊಂದು ಏರಿಯಾವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಏರಿಯಾದವರು ಕೂಡ ನೀವು ಎಷ್ಟು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀರಾ, ಮತ್ತೆ ಎಷ್ಟು ನೀವು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಾ. ಅದಕ್ಕೆ ನಾನೆಲ್ಲರೂ ಕೂಡ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನೀವು ಮೊದಲದಾಗಿ ದೇವರ ಮೇಲೆ ಇಟ್ಟಂತ ನಂಬಿಕೆ, ನಿರೀಕ್ಷೆ, ಎರಡನೇದಾಗಿ ನನ್ನ ಮೇಲೂ ಕೂಡ ನೀವು ಇಟ್ಟಿದ್ದೀರಾ. ಅದನ್ನ ನಾನು ಉಳಿಸ್ಕೊಂಡು ಹೋಗ್ತೇನೆ. ಮತ್ತೆ ಈ ಸಭೆ ವಿಷಯದಲ್ಲಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು. ಮೂರನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಹ್ಯಾಪಿ 3rd anniversary. ವಾರ್ಷಿಕೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ 3rd anniversary. ಎಲ್ಲರಿಗೂ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಎಲ್ಲರಿಗೂ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಎಲ್ಲರಿಗೂ ಹ್ಯಾಪಿ ಆನಿವರ್ಸರಿ. ವರ್ಷದ ಆನಿವರ್ಸರಿ ಪ್ರತಿಯೊಬ್ಬೊಬ್ಬರಿಗೂ, ನಮ್ಮ ಸಭೆ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯಗಳು. 3ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಎಲ್ಲರಿಗೂ ಕೂಡ ನನ್ನ ಸಭೆಯ ವಿಶ್ವಾಸಿಗಳಿಗೆ ಮತ್ತೆ ನನ್ನ ಎಲ್ಲ ಮಿತ್ರರಿಗೂ ಕೂಡ ಹ್ಯಾಪಿ ಆನಿವರ್ಸರಿ ಎಂಬುದಾಗಿ ನನ್ನ ಒಂದು ಸಭೆಯ ಒಂದು ಆನಿವರ್ಸರಿಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ತಿದ್ದೇನೆ. ಹ್ಯಾಪಿ ಆನಿವರ್ಸರಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಏನಂದ್ರೆ ಇವಾಗ ನಾವು ಒಂದು ಆಸೆ ಇದೆ. ಇವಾಗ ಏನಂತಂದ್ರೆ ನಮ್ಮ ಒಂದು ಸೇವೆ ಅಭಿವೃದ್ಧಿ ಆಗಬೇಕು. ಮೈಸೂರಿನಲ್ಲಿ ನಾವಿರುವಂತ ಪಟ್ಟಣದಲ್ಲಿ ಅದಿನ್ನು ಉನ್ನತ ಸ್ಥಾನಕ್ಕೆ ಬರಬೇಕೆಂಬುದಾಗಿ ಒಂದು ಆಸೆ ಇದೆ. ಅದನ್ನ ನಾನು ನಂಬುತ್ತೇನೆ. ಏನಂತಂದ್ರೆ ದೇವರು ಆದಷ್ಟು ಬೇಗ ನಮ್ಮ ಈ ಒಂದು ಸೇವೆಯನ್ನ ಅಭಿವೃದ್ಧಿ ಪಡಿಸ್ತಾರೆ ಎಂಬುದಾಗಿ ನಾನು ಖಂಡಿತವಾಗಿಯೂ ನಂಬುತ್ತೇನೆ. ಆ ದಿನದಲ್ಲಿ ಈ ಒಂದು ಸಭೆ ಉತ್ತಮವಾಗಿ ಬೆಳಿಬೇಕು, ಮತ್ತೆ ಈ ಮೈಸೂರು ಪಟ್ಟಣ ಒಂದು ದೊಡ್ಡ ಸಭೆಯಾಗಿ ಹೊಮ್ಮಬೇಕೆಂಬುದಾಗಿ ನಮ್ಮೆಲ್ಲರ ಆ ಒಂದು ಕನಸು. ಖಂಡಿತವಾಗಿಯೂ ಆ ದೇವರು ನಮ್ಮ ಜೊತೆ ಮಾತನಾಡುವಂತ ವಿಧಗಳು, ಮತ್ತೆ ನಾವು ಪ್ರಾರ್ಥನೆ ಮಾಡುವಾಗ ಆಗುವಂತ ಕಾರ್ಯಗಳು ನೋಡಿದ್ರೆ ಒಂದು ಮುಂದಿನ ಆ ಒಂದು ಕನಸನ್ನ, ದೇವರ ಒಂದು ಉದ್ದೇಶವನ್ನು ನಾವು ನೆರವೇರಿಸ್ತೀವಿ ಎಂಬುದಾಗಿ ಖಂಡಿತವಾಗಿ ನಮಗೆ ನಂಬಿಕೆ ಇದೆ. ನೀವೆಲ್ಲರೂ ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ರಿ. ಯಾಕಂದ್ರೆ ನಮ್ಮ ಸಭೆ ಒಂದು ಮೈಸೂರು ಪಟ್ಟಣ ಒಂದು ದೊಡ್ಡ ಸಭೆ ಆಗಬೇಕು, ಅನೇಕ ಬ್ರಾಂಚ್ಗಳಾಗಿ ಮಾರ್ಪಡಬೇಕು, ಮತ್ತೆ ಅನೇಕ ಸೇವಕರು ನಮ್ಮ ಸಭೆಯಲ್ಲಿ ಎಬ್ಬಿಸಲ್ಪಟ್ಟು ಹೊರಗಡೆ ಸೇವೆ ಮಾಡಬೇಕು. ಆ ರೀತಿಯಾಗಿ ಖಂಡಿತವಾಗಿಯೂ ನಮ್ಮ ಸಭೆ ಬೆಳಿಬೇಕೆಂಬುದಾಗಿ ನಮ್ಮ ಕನಸು, ಮತ್ತು ದೇವರ ಉದ್ದೇಶ, ದೇವರ ಚಿತ್ತನೂ ಕೂಡ ಅದಾಗಿದೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.